ಅದಕ್ಕೆ ಅಲ್ಲಿರೋಲ್ಲ ಚಪ್ಪಾಳೆ ಹೊಡೆದಂತೆ. ಬಟ್ ಅಲ್ಲಿ ಚಪ್ಪಾಳೆ ಹೊಡೆದ ಮೇಲೂ ಸಹ ಜನಗಳಲ್ಲಿ ಒಂದು ಕನ್ಫ್ಯೂಷನ್ ಅಂತಂದರೆ, ಹಂಗಾರೆ ನೀವು ವೆಂಕಟರಮಣ ಸ್ವಾಮಿನ ರೂಪ ಇದೆಯಲ್ಲ, ಈಶ್ವರಂಗೆ ಒಂದು ರೂಪ ಇದೆಯಲ್ಲ, ಅಲ್ಲಾಗೊಂದು ರೂಪ ಇದೆಯಲ್ಲ, ಜೀಸಸ್ಗೆ ಒಂದು ರೂಪ ಇದೆಯಲ್ಲ, ಇದನ್ನೆಲ್ಲ ನಾನು ಏನು ಅನ್ಕೊಂಡ್ಲಿ ಅಂತ ಕೇಳ್ತಾರಂತೆ. ಅವನು ಕ್ವಶನ್ ಮಾಡ್ಕೊಳ್ಳೋ ಆಗ ಶುರು ಮಾಡ್ತಾನೆ. ಕನೆಕ್ಟಿವಿಟಿ ಸಿಗ್ತಾ ಇರೋದು ಆಗ ಅವನಿಗೆ. ಕೆಲವರಿಗೆ ಊಟದಾಗಲೇ ಸಿಗುತ್ತೆ, ಕೆಲವರಿಗೆ ಹೋಗ್ತಾ ಹೋಗ್ತಾ ಸಿಗುತ್ತೆ. ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಜಾತಕಗಳು ಎಷ್ಟೋ ಜನ ಕಷ್ಟಪಟ್ಟಿಲ್ವಾ? ಶ್ರೀರಾಮಚಂದ್ರ ಪ್ರಭು ಎಲ್ಲಾ ಗ್ರಹಗಳು ಉಚ್ಚ ಸ್ಥಾನದಲ್ಲೇ ಇದ್ದು ವನವಾಸಕ್ಕೇನು ಹೋದ. ರಾವಣ ಎಂಥ ಪರಾಕ್ರಮಿ, ಶಿವನಿಂದನೇ ಆತ್ಮಲಿಂಗವನ್ನು ಪಡೆದಂಥವನು, ಮಹಾ ಪ್ರಚಂಡ, ಎಲ್ಲ ವೇದ ಪಾಂಡಿತ್ಯವನ್ನು ಪಡೆದಂಥವನು, ಯಂತ್ರ ತಂತ್ರ ಮಂತ್ರಗಳನ್ನು ಗೊತ್ತಿರ್ತಕ್ಕಂಥವನು. ಅಂತರ ಪಿಕ್ಚರಲ್ಲಿ ಒಂದೊಂದು ಗಣಗಳು ಬರುತ್ತೆ ಅವ್ರ ಮೈ ಮೇಲೆ, ಅದೊಂದೊಂಥರ ಆಡ್ಸುತ್ತೆ. ಅಥವಾ ಆ್ಯಕ್ಚುಲಿ ನಿಮ್ಮ ಪ್ರಕಾರ ಏನು ಗಣಗಳು? ದೇವರನ್ನು ಸುತ್ತ ಇರ್ತಕ್ಕಂಥವರೇ ಗಣಗಳು, ದೇವರನ್ನ ಯಾವಾಗಲೂ ಆರಾಧ್ಯ ಮಾಡ್ತಕ್ಕಂಥವು. ಈ ನಿರಾಕಾರ, ನಿರ್ಗುಣ, ನಿರ್ವಿಕಲ್ಪ ಹಾಗೂ ಎಲ್ಲರೊಳಗಡೆ ಇರುವಂಥವನು, ಎಲ್ಲ ಕಡೆ ಇರುವಂಥವನು ಭಗವಂತ ಯಾಕೆ ನಮ್ಮ ಕಣ್ಣು ಕಾಣಿಸಲ್ಲ? ನಮಸ್ಕಾರ, ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರುವಂಥ ನಿಮ್ಮೆಲ್ರಿಗೂ ಆತ್ಮೀಯದ ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯಿ. ಎಲ್ಲ ಕಡೆ ಇರುವಂಥವನು ಭಗವಂತ ಯಾಕೆ ನಮ್ಮ ಕಣ್ಣು ಕಾಣಿಸಲ್ಲ? ಕಾಣಲ್ಲ, ಯಾಕೆ? ಅದೇ ಭಗವಂತ, ದೇವರು ಅಂದ್ರೆ ಹಂಗೇನೆ. ಸೊ ಕಾಣದ ಶಕ್ತಿಯನ್ನೇ ಭಗವಂತ ಅಂತೀವಿ. ಒಟ್ಟಲ್ಲಿ ತರ್ಕಕ್ಕೆ ನಿಲ್ಕದ ವಿಚಾರ ಡಿಸ್ಕಸ್. ಇದು ಏನು ಗೊತ್ತಾ, ಉತ್ಖನನ ಮಾಡ್ತಾ 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 ಸಾಯ ತನಕ ಮಾಡ್ತಾನೆ ಹೋಗಿರ್ತಾರೆ. ಸಾವಿರಾರು ವರ್ಷ ಮಾಡಿರ್ತಾರೆ, ಸಾವಿರಾರು ವರ್ಷಗಳ ಕಾಲ ಉತ್ಖನನ ಮಾಡಿದ್ದಾರೆ. ಏನು ಅರುಣಾಚಲೇಶ್ವರ ದೇವಸ್ಥಾನನ, ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನನ ಸಹಸ್ರಾರು ವಿಜ್ಞಾನಿಗಳದ್ದು ಉತ್ಖನನ ಮಾಡಾಯ್ತು. ಆ ಬೆಟ್ಟದ ಪವರ್ ಏನು, ಅದೇಂಗೆ ಇದೇಂಗೆ, ಕೆಲವು ವಿಷಯಗಳು ಸಿಗಲ್ಲ. ಇದನ್ನ ನೀವು ಒಂದು ಮಾತನ್ನು ಕೂಡ ಹೇಳಿದ್ರಿ ಸರ್, ದೇವರು ಒಳ್ಳೇದು ಮಾಡಲ್ಲ ಕೆಟ್ಟದು ಮಾಡಲ್ಲ, ಗಣಗಳು ಮಾಡ್ತವೆ ಅಂತ ಹೇಳಿದ್ರು. ಗಣಗಳ ಮುಖಾಂತರ ಬರುತ್ತೆ ಅಂತ ಹೇಳಿದ್ರಿ ಸರ್. ಈಗ ನೋಡಿ, 9 ವಾರ ಹರಕೆ ಯಾವುದೋ ಒಂದು ರೀತಿಲಿ ದೇವರಿಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಹರಕೆಗಳನ್ನ ಕಟ್ಕೊಳ್ತಾರೆ. ಹೆಣ್ಮಕ್ಳು ನಿಂಬೆಹಣ್ಣು ದೀಪಾಜ್ಗಳನ್ನ ಹಚ್ತಾರೆ, ಗಂಡು ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಸೇವೆ ಮಾಡಿಸ್ತಾ ಇರ್ತಾರೆ. ಈ ಥರ ಮಾಡೋವಂಥ ಒಂದು ಕ್ಯಾಟಗರಿಲಿ 9 ವಾರ ಒಂದು ಸೇವೆ, ಒಂದು ವ್ರತ ಅನ್ಕೊಳ್ಳೋಣ. 9 ವಾರ ಓದೋನಿಗೆ 8ನೇ ವಾರ ಯಾವುದೋ ಒಂದು ವಿಚಾರಕ್ಕೆ ಹೋಗೋಕ್ಕಾಗಿಲ್ಲ ಅಂತಂದರೆ, ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಆ 8ನೇ ವಾರ ಹೋಗ್ದಿರ ಅವತ್ತೇನಾದರೂ ಒಂದು ಮಿಸ್ಟೇಕ್ ಆಗೋಯ್ತು, ಏನಾದರೂ ಒಂದು ಏಟಾಯಿತು ಅಂತಂದರೆ, ಅಯ್ಯೋ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಅದಕ್ಕೋಸ್ಕರ ಈ ಥರ ಆಗೋಯ್ತು, ದೇವ್ರು ನನಗೆ ಕೆಟ್ಟದ್ದು ಮಾಡ್ಬಿಟ್ಟ, ನಾನು ಹೋಗಲೇಬೇಕಾಗಿತ್ತು ಅಂತ ಮೈಂಡ್ ಸೆಟ್ ಇರ್ತಾರಲ್ಲ, ಈ ಜನಗಳಿಗೆ ನಿಜವಾಗ್ಲೂ ದೇವರದು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಬಿಟ್ಟಿದ್ದಾರೆ. ಸೊ ಇಂಥವ್ರಿಗೆ ಏನು ಹೇಳ್ತೀರಾ ಸರ್? ದೇವರು ಒಳ್ಳೇದು ಮಾಡಲ್ಲ, ನೀವು ಫಸ್ಟು ಹೇಳಿದ್ರಿ, ಕೆಟ್ಟದ್ದನ್ನು ಮಾಡಲ್ಲ. ಫಸ್ಟು ನಿಮ್ಮಲ್ಲಿ ನೀವು ಹುಡುಕಿ. ಇಲ್ಲಿ ಕೆಟ್ಟದ್ದು ಆಯ್ತಲ್ಲ, ಇವ್ರಿಗೆ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಇನ್ನೇನೋ ಒಂದು ಏಟಾಯಿತು, ಆತನ ಕರ್ಮಗಳು ಕಳೆದಿರುತ್ತೆ. ಅದು ಆಗಬೇಕಿತ್ತು, ಆಗುತ್ತೆ. ಅದು ನೀವು ಪೂಜೆ ಮಾಡಿದರೂ ಆಗ್ತಿತ್ತು, ಆಗದೆ ಹೋದ್ರೂ ಮಾಡ್ತಿತ್ತು. ನೋಡಿ ಸರ್, ಮಳೆ ಬರ್ತದೆ, ಕೊಡೆ ಹಿಡ್ಕೋಬೋದು, ಮಳೆ ನಿಲ್ಸಕ್ಕಂತೂ ಆಗಲ್ಲ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷ್ಯ ಸುಳ್ಳು. ಈಗ ಕರೀತಾರೆ, ಇವಾಗ ಟಕ್ನ ಕವಡೆಯನ್ನು ಬಿಡ್ತಾರೆ, ಮತ್ತೊಂದು ಮಾಡ್ತಾರೆ. ಅವಾಗಪ್ಪ ನಿನಗೆ ರಾಹು ಇದಿದೆಯಾ, ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಚು, ಇಲ್ಲ ಇಂಥ ಸ್ಟೋನ್ ಹಾಕೋ, ಇದಕ್ಕೆ ಇಷ್ಟು ಸಾವಿರ, ಇದಕ್ಕೆ ಇಂಥ ಹೋಮ ಮಾಡು ಅಂತಾರೆ. ನಾನು ಹೇಳಿದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಏನೂ ಇಲ್ಲ ಅಂದ್ರೂ ಕೊನೆಗೆ ಬಂದಿರ್ತಕ್ಕಂಥವ್ರು ಇದ್ದಾರೆ. ನನ್ನ ಕೈಲಿ ಆಗಲ್ಲ ಸರ್. ನೀವೇ ಕಳಿಸಿದ್ರಲ್ಲ ಒಬ್ಬರನ್ನ, ಅವರೇ ಕಳಿಸಿದ್ರಿ. ಅವ್ರೇನು ಹೇಳಿದ್ರು? ವೆರಿ ಸಿಂಪಲ್ ಮ್ಯಾಟ್ರು ಸರ್, 1 ರೂಪಾಯಿನೂ ಬೇಡ, ಬಸ್ ಚಾರ್ಜ್ ಕಾಸಿದೆಯಾ ಸರ್ ಅಂತ ಕೇಳಿದೆ. ಇದೆ ಅಂದರು. ಇಂಥ ಕಡೆ ಹೋಗಿ ಹಿಂಗೆ ಮಾಡ್ಕೊಬನ್ನಿ, ಆದಮೇಲೆ ನಂಗೆ ಫೋನ್ ಮಾಡಿ ಸರ್. ಅವ್ರು ಏನಿಲ್ಲ ಸರ್, ಹ್ಯಾಪಿಯಾಗಿದ್ದೀನಿ, ಸ್ವಲ್ಪ 50% ಕೂಲಾಗಿದೆ ಸರ್. ನಿಮ್ಮಲ್ಲಿ ಇರುತ್ತೆ ಒಟ್ಟಲ್ಲಿ ಇದು ಒಂಥರ ಚೆನ್ನಾಗಿದೆ ಸರ್. ಆದರೂ ಈ ಪ್ರಶ್ನೆಗಳಿಗೆ ಉತ್ತರ ಏನು ಸಿಗುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಯಾವತ್ತೂ ನಿಮ್ಮನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ಅಗೋಚರವಾದ ಶಕ್ತಿ ದೇವರು, ಎಲ್ಲವನ್ನು ಬಲ್ಲವನು ದೇವರು, ಎಲ್ಲರ ಜೊತೆಯಲ್ಲಿರೋವನು ದೇವರು, ಎಲ್ಲವನ್ನು ಕಾಪಾಡುವವನು ದೇವರು, ಎಲ್ಲವನ್ನು ನಾಶ ಮಾಡುವವನು ದೇವರು. ಈ ಥರ ಇರೋವಾಗ ನಾನು ನಿಮ್ಮನ್ನು ಕೇಳೋ ಒಂದು ಪ್ರಶ್ನೆ, ಮನುಷ್ಯ ಅನ್ನೋ ಈ ಜೀವಿ ದೇವರನ್ನೇ ಕಟ್ಟಾಗ್ತಾನೆ, ದೇವರನ್ನೂ ಸಹ ಹಿಡ್ದಿರ್ತಾನೆ, ದೇವರ ಸ್ಥಾನಗಳಿಗೂ ಸಹ ಕೆಲವೊಂದು ಕೆಟ್ಟದನ್ನು ಮಾಡ್ತಾನೆ, ಅದನ್ನು ಮಾಟವಾಂತರ ಅಂತ ಹೇಳ್ತಾರಲ್ಲ, ಈ ಸಮಯದಲ್ಲೂ ದೇವರೇನು ಮಾಡ್ತಾ ಇರ್ತಾರೆ ಸರ್? ಗುಡ್ ಕ್ವಶನ್ ಕೇಳಿದ್ರಿ. ನೋಡಿ, ಎನರ್ಜಿ ಫ್ರೀಕ್ವೆನ್ಸ್ ಅಂತಂದಾಗ ನೀವು ಮಾಟ ಮಂತ್ರ ಅಂತ ತುಂಬ ಜನ ಇತ್ತೀಚೆಗೆ ಅದು ಟ್ರೆಂಡ್ ಆಗಿದೆ, ಪ್ರಚಲಿತವಾಗಿದೆ. ಈ ಮಾಟ ಮಂತ್ರ ಏನಕ್ಕೆ ಆಯಿತು ಅಂತ ಕೇಳಿದ್ರು, ಕೆಲವರೆಲ್ಲ ಶನಿ ಚೆನ್ನಾಗಿಲ್ಲ, ಕುಜ ಚೆನ್ನಾಗಿಲ್ಲ, ರಾಹು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕೆಲವು ಜ್ಯೋತಿಷ್ಯಗಳು ನಾನು ಕೂಡ ಅದನ್ನು ಇದಕ್ಕೆ ಏನಕ್ಕೆ ಚೆನ್ನಾಗಿರಲ್ಲ, ಈತ ಜಾತಿಗೆ ಹೆಂಗೆ ಆಯಿತು, ಏನಕ್ಕೆ ಬಂತು ಅಂತ ಹುಡುಕ್ಬೇಕು. ಇದ್ರ ಹಿಂದೆ ಏನಿದೆ? ಅವ್ರೇನು ಮಾಡ್ತಾರೆ, ಶನಿ ಚೆನ್ನಾಗಿಲ್ವಪ್ಪ, ಶನಿ ಮಹಾತ್ಮ ಟೆಂಪಲ್ಗೆ ಹೋಗೋ, ಪಾಂಡಿಚೇರಿಗೆ ಹೋಗಿ ಅಲ್ಲಿ ಎಣ್ಣೆಯನ್ನು ಇದು ಮಾಡ್ಕೊಂಡು ಬಾ, ತುಲಾಭಾರ ಮಾಡು, ಮತ್ತೊಂದು ಮಾಡು, ದರ್ಶನ ಮಾಡು.
ಇನ್ನೊಂದೇನು ಹೇಳ್ತಾರೆ, ಆಂಜನೇಯನ ಪೂಜೆ ಮಾಡು, ಇನ್ನೊಂದನ್ನು ಹೇಳ್ತಾರೆ, ಹೌದಲ್ವಾ? ಈ ಮಾಟ ಮಂತ್ರ ದೇವಸ್ಥಾನ ಕಟ್ಟತಕ್ಕಂಥದ್ದು ನಿಜ. ನಾನು ಅದನ್ನು ತುಂಬ ಜನ ಹತ್ರ ಕೇಳಿದ್ದೀನಿ ಕೂಡ, ಕೆಲವು ಕಡೆ ನೋಡಿದ್ದೀನಿ ಅದನ್ನು. ಚೆನ್ನಾಗಿ ಹೋಗ್ತಾ ಇರ್ತದೆ, ಇದ್ದಕ್ಕಿದ್ದಂಗೆ ಡೌನ್ ಆಗಿಬಿಡುತ್ತೆ, ಎನರ್ಜಿ ಇರುತ್ತೆ. ಆ ಮಾಟ ಮಂತ್ರ ಆಗಿರ್ತಕ್ಕಂಥ ದೇವಸ್ಥಾನಕ್ಕೆ ನಾನು ಹೋಗಿ ಚೆಕ್ ಮಾಡಿದ್ದೀನಿ, ಎನರ್ಜಿ, ಭಗವಂತನ ಎನರ್ಜಿ ಪಕ್ಕಂತಿರುತ್ತೆ, ಬಟ್ ಆಕರ್ಷಣೆ ಇರಲ್ಲ. ಇದ್ರ ಕಟ್ಟಾಕುವಾಗ ಅದ್ರ ನೆಗೆಟಿವ್ನಲ್ಲಿ ಇನ್ನೊಂದು ಪಾಸಿಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಶಿವನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರೆ. ಶಿವ ಇದ್ಮೇಲೆ ಶಕ್ತಿ ಇರಬೇಕು. ಇವತ್ತು ಶಿವ ಇದ್ದ ಮೇಲೆ ಶಕ್ತಿ ಬೇಕೇ ಬೇಕು. ಗಣೇಶ ಶಕ್ತಿ ಬೇಕು. ನಾಗ 3-4 ಜನ ಅಲ್ಲಿ ಇರಬೇಕು. ಅದೆಲ್ಲ ಬರೀ ಶಿವನನ್ನೇ ಮಾಡ್ತೀವಿ ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಇಂಪ್ಯಾಕ್ಟ್ ಆಗುತ್ತೆ, ಪಕ್ಕ ಇಂಪ್ಯಾಕ್ಟ್ ಆಗುತ್ತೆ. ಅದೊಂದು ಸತ್ಯ. ಶಕ್ತಿಗೆ ಅದು ಬೇಕಾಗಿಲ್ಲ, ಶಕ್ತಿಗೆ ಎಲ್ಲವೂ ಇದೆ. ಹೆಣ್ಣು ದೇವರಿದ್ದ ಕಡೆ ಈಗ ಕೊಲ್ಲೂರು ಮುಖಂಬಿಕಾಗಿ ಹೋಗಿ ನೀವು ಹೇಳ್ತೀರಾ ಶಿವ ಇದ್ದ ಮೇಲೆ ಶಕ್ತಿ ಇರಲೇಬೇಕು ಅಂತ. ನಾನು ಇನ್ನೊಂದು ಜೊತೆ ನಮ್ಮ ಚಂದನ್ ಸರ್ ಜೊತೆ ಪಾಡ್ಕಾಸ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ಶಿವ ಶಕ್ತಿ ಬೇರೆ ಅಲ್ಲ, ಶಿವ ಇದ್ದ ಕಡೆ ಶಕ್ತಿ ಇರ್ತಾರೆ, ಶಕ್ತಿ ಇದ್ದ ಕಡೆ ಶಿವ ಇರ್ತಾರೆ ಅಂತ ಹೇಳ್ತೀರಾ. ಈಗ ನೀವು ನೋಡಿದ್ರೆ ಅಲ್ಲಿ ಹೆಣ್ಣು ದೇವರು ಒಂದು ಇರಲೇಬೇಕು ಅಂತ ಹೇಳ್ತೀರಾ. ಯಾರ ಮಾತು ಸತ್ಯ, ಯಾರ ಮಾತು ಸುಳ್ಳು ಸರ್ ಇಲ್ಲಿ? ಸರ್ ನಿಜ, ನೀವು ಹೇಳೋದು ಒಪ್ಕೊಡ್ತೀನಿ. ಶಿವಶಕ್ತಿ ಅಂತಕ್ಕಂಥದ್ದು ಎರಡೂ ಕೂಡ ಒಂದೇ ಶಕ್ತಿ. ಆದರೆ ಶಕ್ತಿಗೆ ಪವರ್ ಜಾಸ್ತಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಆದಿಶಕ್ತಿನೂ ಅವಳೆ, ಹೆಣ್ಣು ದೇವರು ಆದಿಶಕ್ತಿನ, ಅವಳು ಹೆಣ್ಣಿನ ರೂಪ ತಾಳ್ತು ಅಷ್ಟೇ. ಒಂದು ಶಕ್ತಿ ಇರ್ತಕ್ಕಂಥ ಹೆಣ್ಣು. ಅದೇನು ಶಿವನೇ ಮದುವೆ ಆಗಬೇಕಿತ್ತಾ? ಅದೊಂದು ಕನೆಕ್ಟಿವಿಟಿ, ಅದು ಹುಡುಕ್ತಾ ಹೋದ್ರೆ ಮತ್ತಿನ್ನೊಂದು ತರ್ಕ ಆಗುತ್ತೆ. ಬಟ್ ಇದು ನನ್ನ ಪ್ರಶ್ನೆ ಸ್ವಲ್ಪ ಜಾರೋಯ್ತು ಅಂತ ಅನಿಸ್ತಾ ಇದೆ. ನಾನು ಕೇಳೋ ಸಿಂಪಲ್ ಪ್ರಶ್ನೆ, ಈಗ ಮನುಷ್ಯನ ಮೇಲೆ ಮಾಟ ಮಂತ್ರ ಮಾಡೋದು ಓಕೆ, ಒಂದು ಲೆವೆಲ್ಗೆ ಮನುಷ್ಯನ ಶಕ್ತಿ ಮನುಷ್ಯನಿಗೆ ಇದಾಗುತ್ತೆ. ದೇವರನ್ನ ಕಟ್ಟಾಕ್ತಾರಲ್ಲ, ಇದು ಹೆಂಗೆ ಸಾಧ್ಯವಾಗುತ್ತದೆ? ಸರ್, ಅವ್ರ ಮನೆ ದೇವರು ಕಟ್ಟಾಕ್ತಕ್ಕಂಥ ಮನೆಯಲ್ಲೇ ಕೊಟ್ಟೋಗ್ತಕ್ಕಂಥ ಸತ್ಯ. ಅವ್ರ ಮನೆ ಕೊಟ್ಟೋಗುತ್ತೋ, ಅವ್ರ ನಾಶ ಆಗ್ತಾರೋ ಅದು ಓಕೆ ಸರ್. ಬಟ್ ದೇವರಿಗೆ ಕಟ್ಟಾಕ್ತಾರಲ್ಲ, ಅದು ಹೆಂಗೆ ಸಾಧ್ಯ? ಮಾಡ್ಬೋದು, ಅದು ಮಾಡ್ತಾರೆ. ಕೆಲವರೆಲ್ಲ ಕೇಳ್ಪಟ್ಟಿದ್ದೀನಿ ನಾನು ಕೇಳ್ಪಟ್ಟಿದ್ದೀನಿ. ಕೆಲವು ಕಡೆ ಅದು ಆಗಿರ್ತಕ್ಕಂಥ ಪ್ಲೇಸ್ಗಳಿಗೂ ಇವತ್ತು ಕೂಡ ಹೋಗ್ತೀನಿ ನಾನು. ಅವಾಗ ಹೋಗ್ತಾ ಇರ್ತೀನಿ ಪ್ಲೇಸ್ಗಳಿಗೆ ಚೆಕ್. ಬಟ್ ಎನರ್ಜಿಗಳು ಇರ್ತವೆ. ಬಟ್ ಕಟ್ಟಾಗ್ತಕ್ಕಂಥದ್ದು ಏನಂದರೆ ಬೇರೆ ಬೇರೆ ವಿಷಯ. ಅದು ಇನ್ನೊಂದು ಎನರ್ಜಿ ಬೇಕಾಗಿರುತ್ತೆ ಅದಕ್ಕೆ. ಅಂದರೆ ದೇವ್ರನ್ನ ಕಟ್ಟಾಕುವಂಥ ಎನರ್ಜಿ ಇರುತ್ತೆ, ಇಲ್ಲ ಅಂದರೆ ದೇವ್ರಿಗೂ ಗ್ರಹಗತಿಗಳು ಆ ಟೈಮ್ ಈ ಟೈಮ್ ಅಂತ ಏನಾದ್ರು ಇರುತ್ತೆ? ಸರ್, ಕಷ್ಟಗಳು ಎಲ್ಲರಿಗೂ ಇರುತ್ತೆ, ಆ ಭೂಮಿಗೆ ಇರುತ್ತೆ. ಫಾರ್ ಎಕ್ಸಾಂಪಲು, ಒಂದು ಕಡೆ ಒಂದು ದೇವಸ್ಥಾನ ಮಾಡ್ತೀರಾ, ಚೆನ್ನಾಗಿ ಹೋಗ್ತಾ ಇರುತ್ತೆ, ಪ್ರತಿಷ್ಠಾಪನೆ ಆಗುತ್ತೆ, ಹೋಗ್ತಾ ಇರುತ್ತೆ, ಮತ್ತು ಇದಕ್ಕಿದ್ದಂಗೆ ಡೌನ್ ಆಗುತ್ತೆ. ಯಾವುದು ಪೂಜೆ ಪುನಸ್ಕಾರ ಎಲ್ಲ ವರ್ಷಗಟ್ಟಲೆ ಮುಚ್ಚಿಬಿಟ್ಟಿರ್ತಾರೆ. ಇದರಲ್ಲಿ 2 ಥರ. ಅದಕ್ಕೆ ಇನ್ನೊಂದು ಎನರ್ಜಿ ಬೇಕಾಗಿರುತ್ತೆ, ಫ್ರೀಕ್ವೆನ್ಸಿ. ಇವಾಗ ಕೆಲವು ಕಡೆ ನೋಡ್ಬೋದು ನೀವು, ಹೆಣ್ಣು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ, ಪ್ರತಿಷ್ಠಾಪನೆ ಆದಮೇಲೆ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಭೂಮಿಗೆ ಹೆಣ್ಣು ದೇವರೇ ಸಾಕಾಗಿರುತ್ತೆ. ಶ್ರೀಚಕ್ರ ಏನು ಮಾಡುತ್ತೆ, ನೆಗೆಟಿವಿಟಿಯನ್ನು ಹೊಡೆದಾಕುತ್ತೆ, ಆ ಕೆಟ್ಟದನ್ನು. ಸೇಮ್ ಎರಡಕ್ಕೂ ಒಂದೇ ಮಂತ್ರ, ಆ ವಿಗ್ರಹಕ್ಕೂ ಒಂದೇ ಮಂತ್ರ ಹೇಳ್ತಾರೆ, ಅದೇ ಥರ ಜಪಗಳನ್ನು ಮಾಡ್ತಾರೆ, ಹೋಮ ಹವನಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಅದೇ ಥರ ಕೂಡ ಶ್ರೀಚಕ್ರ ಏನು ಮಾಡುತ್ತೆ, ಶ್ರೀಚಕ್ರದ ಯಾವುದು ನಿಲ್ಲಲ್ಲ. ಬಟ್ ಇದರ ಮೂಲ ಏನಂದರೆ, ಮನುಷ್ಯನಲ್ಲಿ ನಿಮ್ಮ ಪೂರ್ವಿಕರನ್ನು ನೆನೆಯಬೇಕು, ನಿಮ್ಮ ಗುರುವರ್ದಿಯರು, ನಿಮ್ಮ ಗುರು ದಾರಿ ತೋರಿಸ್ತಾರಲ್ಲ, ಅವ್ರ ಮುಖಾಂತರ ಬರಬೇಕು. ಅಂದರೆ ಅವ್ರನ್ನ ನೆನೆಸ್ಕೊಂಡಿರಬೇಕು. ನೀವು ಯಾವುದೂ ಕನೆಕ್ಟಿವಿಟಿ ಇಲ್ಲದೇ ಡೈರೆಕ್ಟಾಗಿ ದೇವ್ರ ಹತ್ರ ಹೋಗೋಕ್ಕಾಗಲ್ಲ. ಈ ದೇಹ ಬಂದಿರೋದು ಯಾವುದು ಎಲ್ಲಿಂದ? ನಮ್ಮ ಪೂರ್ವಜರಿಂದ. ಪೂರ್ವಜರೇ ಫಸ್ಟ್ ಮುಖ್ಯ, ನಂತರ ಗುರು ಮುಖ್ಯ, ಪೂರ್ವಜರು ಮುಖ್ಯ. ಇವೆರಡೂ ಮಾಡ್ಕೊಂಡು ಹೋದ ನಂತರ ನಿಮಗೆಲ್ಲವೂ ಕೂಡ ಸುಲಲಿತವಾಗುತ್ತೆ. ಈ ಕಲಿಯುಗದಲ್ಲಿ ಒಪ್ಪನೆ ಹೇಳ್ತೀನಿ ಕೇಳಿ, ದೇವರು ಏನೂ ಮಾಡಲ್ಲ, ಗಣಗಳನ್ನು ಪೂಜೆ ಮಾಡಿ. ಹೆಚ್ಚಾಗಿ ಗಣಗಳು ಯಾರು? ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ ಅಂತ ಹೇಳ್ತೀವಿ ನಾವು. ಕಂಡವರಿಗೆಲ್ಲ ಕೈ ಮುಗಿ ಅಂತಲ್ಲ, ಭಗವಂತನ ಕಾಣ್ತಕ್ಕಂಥನು ಕೈ ಮುಗಿ, ದಿನ ದೇವರನ್ನ ಕಾಣ್ತಕ್ಕಂಥನು ಕೈ ಮುಗಿ. ಇಲ್ವ, ನೀನೇ ದೇವರಾಗು. ಇವತ್ತು ತುಂಬ ಜನ ನೋಡಿ, ತುಂಬ ಬಾಬಾಗಳೆಲ್ಲ ಉದ್ಭವ ಆಗ್ತಾ ಇದ್ದಾರೆ, ತುಂಬ ಜನ ಸ್ವಾಮೀಜಿಗಳೆಲ್ಲ. ಸರ್, ಪ್ರತಿಯೊಬ್ಬನಲ್ಲೂ ಒಂದೊಂದು ಆತ್ಮಗಳೇ ಪರಮಾತ್ಮ ಇದ್ದಾನೆ, ಅದನ್ನು ಜಾಗೃತಿಗೊಳಿಸ್ಬೇಕಷ್ಟೇ ನಾವು. ಅದನ್ನು ಮಾಡಲ್ಲ ಸರ್ ಜನಗಳು. ಇವತ್ತೇನಾಗಿದೆ, 25 ವರ್ಷ ಆಯಿತಾ, ಅವ್ನು ಮದುವೆ ಮಾಡು, ಒಂದು ಯಾವುದೋ ಒಂದು ಡಿಗ್ರಿ ಮಾಡು, ಅಥವಾ ಇಂಜಿನಿಯರಿಂಗ್ ಮಾಡು, ಡಾಕ್ಟ್ರ್ ಮಾಡು, ದುಡ್ಡಿಂದ ಓಡು, ಒಳ್ಳೆ ಮನೆ ಕಟ್ಟು, ಲೋನ್ ಮಾಡ್ಕೊ, ಒಳ್ಳೆ ಮನೆ ಕಟ್ಟಲು ಸಾಯೋ ತನಕ ಆ ಲೋನ್ ತೀರಿಸು, ಮತ್ತು ಮಕ್ಕಳು ಒಳ್ಳೆ ಸ್ಕೂಲಿಗೆ ಸೇರಿಸು, ಅವ್ರು ಉದ್ಧಾರ ಮಾಡು, ಅವ್ರು ನಮ್ಗೆ ಹೊರಗೆ ಹಾಕಿದ್ರೆ ಹೋಗಿ ವೃದ್ಧಾಶ್ರಮ ಸೇರ್ಕೊ. ವೃದ್ಧಾಶ್ರಮ ಯಾವಾಗಿಂದ ಶುರುವಾಗಿದ್ದು ಸರ್ ಇದು? ನಾವು ಕಣ್ಮಟ್ಟಕ್ಕೆ ಇತ್ತೀಚೆಗಾಗಿರೋದು, ಏನೋ ಒಂದು 20-30 ವರ್ಷ 40 ವರ್ಷದಿಂದ ಈಚೆಗಾಗಿರೋದು. ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವು ಹೆಚ್ಚಾಗಿ ಅವಲಂಬಿಸ್ತಾ ಇದ್ದೀವಿ. ನಮ್ಮೊಳಗಿರ್ತಕ್ಕಂಥ ಇಲ್ಲಿನ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತಾನೇ ಇಲ್ಲ. ಇವತ್ತು ಮನೆಗಳಲ್ಲಿ ಅಡುಗೆನೇ ಮಾಡ್ತಾ ಇಲ್ಲ, ಗೊತ್ತಾ ನಿಮಗೆ? ಆಯ್ತಪ್ಪ, ಇನ್ನೊಂದು ಹೇಳ್ತೀನಿ ಕೇಳಿ. ಅನ್ನದಾನ, ಪ್ರಸಾದ, ದಾಸೋಹ ವ್ಯವಸ್ಥೆ ಅಂತ ಹೇಳ್ತೀವಲ್ಲ, ಇದು ಪವಿತ್ರವಾದಂಥದ್ದು. ಗೊತ್ತೇ ಯಾರಿಗಾರು? ಎಷ್ಟು ಪವಿತ್ರ ಗೊತ್ತಾ ನಿಮಗೆ? 100 ಯಜ್ಞಗಳು ಮಾಡಿದ್ರು ಕೂಡ ಫಲ ಸಿಗಲ್ಲ. ಅನ್ನದಾನ ಮಾಡೋದು. 100 ಯಜ್ಞಗಳನ್ನು ಮಾಡಿ ನೀವು
ಒಂದು ಸಲ ಅನ್ನದಾನ ಮಾಡಿ. ಏನಕ್ಕೆ ಮದುವೆ ಮಾಡಿಬಿಟ್ಟು ಅನ್ನದಾನ ಮಾಡ್ತಾರೆ? ಮದುವೆ ಆದ್ಮೇಲೆ ಊಟ ಅನ್ನದಾನ, ಊಟ ಅದು ಅನ್ನದಾನನೇ ಅದು. ಪುನಃ ಸತ್ತ ಮೇಲೆ ತಿಥಿಗೂ ಅನ್ನದಾನ ಮಾಡ್ತೀವಿ. ಮಗು ಹುಟ್ಟಿದಾಗಲೂ ಕೂಡ ನಾಮಕರಣ ಮಾಡ್ಬೇಕಾದ್ರೆ ಅನ್ನದಾನ ಮಾಡ್ತೀವಿ. ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಅನ್ನದಾನ ಮಾಡ್ತೀವಿ. ಸರಿ ಸರ್, ಒಟ್ಟಿನಲ್ಲಿ ದಾನದಲ್ಲಿ ಶ್ರೇಷ್ಠವಾಗಿರೋದು ಅನ್ನದಾನ. ದೇವರುಗಳ ವಿಚಾರಗಳು ಮಾತಾಡ್ತಾ ಗಣಗಳನ್ನ ನೋಡಿ ಅಂತಂದ್ರಿ. ದೇವರಲ್ಲೇ ಗಣಗಳನ್ನ ನೋಡ್ತಿರೋ, ಗಣಗಳಲ್ಲೇ ದೇವ್ರನ್ನ ನೋಡ್ತಿರೋ ನಿಮಗೆ ಬಿಟ್ಟಿರೋಂಥ ವಿಚಾರ. ಇನ್ನು ನಾನು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಸಿಗ್ತಿದೆಯೋ ನನಗೆ ಸಿಗ್ತಿದೆಯೋ ಇದರಲ್ಲೂ ಕನ್ಫ್ಯೂಷನ್ಸ್ ಇದೆ. ಒಟ್ಟಿನಲ್ಲಿ ಧಾರ್ಮಿಕ ಚಿಂತರಾಗಿರುವಂಥ ಶ್ರೀ ಸಂಪತ್ ಕುಮಾರ್ ಸರ್ನ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಇವ್ರ ಹತ್ರ ನೇರವಾಗಿ ಅಂದರೆ ಒಂಥರ ನಿರ್ದಿಷ್ಟವಾಗಿ ಹೇಳ್ತಾರೆ ಜಾತಕಗಳನ್ನು. ನಿಮಗೇನಾದ್ರು ಕೇಳಬೇಕು ಅನ್ಸಿದ್ರೆ ಕೇಳಿ, ಬಲವಂತ ಇಲ್ಲ, ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಆಫೀಸ್ ನಂಬರ್ ಕೊಟ್ಟಿರ್ತೀವಿ, ಅದ್ರ ಮುಖಾಂತರ ನೀವು ಕನ್ಸಲ್ಟೇಷನ್ನ ಖಂಡಿತವಾಗ್ಲೂ ತೊಗೊಬೋದು. ಆ್ಯಂಡ್ ಸರ್, ಈಗ ಈ ಪ್ರಶ್ನೆ ಮಾತಾಡ್ತಾ ಇನ್ನೂ ಒಂದು ಸ್ವಲ್ಪ, ಯಾಕಂದರೆ ನಾನು ಆಲ್ರೆಡಿ ದೇವ್ರನ್ನ ಕಟ್ಟಾಕೋದು ಅಂತ ಹೇಳಿದೆ. ಈಗ ನಾನು ಆ್ಯಕ್ಚುಲಿ ಪ್ರಶ್ನೆ ಇದನ್ನು ಕೇಳ್ತೀನಿ ಸರ್. ಈ ಮಾಟ ಮಂತ್ರ, ಈ ದೇವರುಗಳು ಬಂದ ಮೇಲೆ ಈ ಕೆಟ್ಟದ್ದು ಅಲ್ಲಿಂದ ಈ ಆ್ಯಕ್ಚುಲಿ ಈ ಮಾಟ ಮಂತ್ರ ಬಂದಿದ್ದಾದರೂ ಎಲ್ಲಿಂದ, ಹೆಂಗೆ ಶುರುವಾಯಿತು? ರಾವಣನಿಂದ ಬಂದಿದ್ದು. ರಾವಣನಿಗೆ ಗೊತ್ತಿದೆಯಲ್ಲ, ಇದು ಮಾಟ ಮಂತ್ರ ಯಂತ್ರ ಪ್ರಯೋಗಗಳು ಶಿವನು ಚೆನ್ನಾಗಿ ಗೊತ್ತಿತ್ತು. ಪಾರ್ವತಿ ದೇವಿಯನ್ನು ಶಿವ ಒರೆಸಿದಾಗ ಶಿವನಲ್ಲಿ ಆಗೋ ಪರಮಾತ್ಮಲ್ಲಿ ಭಯಂಕರ ಶಕ್ತಿ. ಆ ಇವಳು ನಾರ್ಮಲ್ ಮನುಷ್ಯ ತಾಯಿ, ಆ ದ್ರಾಕ್ಷಾಯಣಿ ತಾಯಿ ಸಾಮಾನ್ಯ ಮನುಷ್ಯಳು, ಮದುವೆ ಆಯಿತು. ಈಗ ಅವಳಿಗೆ ಆ ಶಕ್ತಿ ತುಂಬಬೇಕಲ್ಲ, ಪ್ರತಿಯೊಂದನ್ನು ಹೇಳ್ತಾ ಹೋದಾಗ ಆಗಲೇ ಅವಳು ಕಾಳಿ ಆಗ್ತಕ್ಕಂಥದ್ದು. ಅವಾಗಲೇ ಪ್ರತಿಯೊಂದು ಒಂದೊಂದು ಆಗ್ತಾ ಇದೊಂದು ಕಥೆ ತಗೊಳುತ್ತೆ. ಇದು ಪೂರ್ಣ ವ್ಯವಹಾರ ಗೊತ್ತಿದ್ದು ರಾವಣನಿಗೆ. ಯಾಕಂದರೆ ಶಿವನ ಆತ್ಮಲಿಂಗವನ್ನು ಪಡೆದಂಥ ನಾವು ಒಬ್ಬನೇ. ಅದ್ರಂಗೆ ಟಕ್ಕಂತ 4 ಕೂಡ ಗೊತ್ತಿತ್ತು, 4 ವೇದಗಳು ಕೂಡ ಗೊತ್ತಿತ್ತು. ಈ ಮಾಟ ಮಂತ್ರ ಯಂತ್ರತಂತ್ರ ಪ್ರಯೋಗ ಇದನ್ನು ಆ್ಯಕ್ಚುಲಿ ಮನುಷ್ಯನ ಉದ್ಧಾರಕ್ಕೆ ಬಳಸ್ಬೇಕು. ಇದನ್ನು ಇವತ್ತಿನ ಆಧುನಿಕ ಯುಗದಲ್ಲಿ ಕೆಟ್ಟದಕ್ಕೆ ಬಳಸ್ತಾ ಇದ್ದಾರೆ. ಇದು ವಿನಾಶದ. ಇವತ್ತು ಯಾರು ನೆಮ್ಮದಿಯಾಗಿಲ್ಲ. ಈಗ ಹಿಂದೆ ಎಲ್ಲ ಒಂದು 20 ವರ್ಷದ ಹಿಂದೆ ಊಟಕ್ಕೆ ಬರ ಇದ್ದರೂ ಕೂಡ ನೆಮ್ಮದಿ ಇರ್ತಿತ್ತು. ಇವಾಗ ಊಟ ತಿಂಡಿ ಕಾರು ಬಂಗ್ಲೆ ಒಳ್ಳೆ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ 1 ಕೋಟಿ ಸಂಬಳ ತಗೊಳ್ಳೋರು ಗೊತ್ತಿದೆ ನನಗೆ. ನೆಮ್ಮದಿ ಇಲ್ಲ ಸರ್. ಅವ್ರು ಹೇಳ್ತಾರೆ, ಸರ್ ಇದನ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ಹೋಗ್ಬಿಡೋಣ. ಎಲ್ಲಿ ಹೋಗ್ತೀರಾ ಅಂತ ಕೇಳಿದೆ ನಾನು. ಕೆಲವ್ರು ಹೇಳಿದ್ರು, ಸರ್ ಇದನ್ನೆಲ್ಲ ಬಿಟ್ಟು ಹೋಗ್ಬಿಡೋಣ ಅನ್ಕೊಂಡಿದ್ದೆ. ಎಲ್ಲಿ ಹೋಗ್ತೀರಾ? ಎಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿ ಫಸ್ಟು ಆಗ ಹುಡುಕ್ತೆ. ನಿಮ್ಮಲ್ಲಿ ನೀವು ಹುಡುಕಿ ಸರ್. ಪ್ರಾಬ್ಲಮ್ ಇದೆ ಸರ್, ಸೊಲ್ಯೂಷನ್ ಇದೆ. ಸಮಸ್ಯೆ ಇದೆ, ಸೊಲ್ಯೂಷನ್ ಇದೆ. ಈ ಮಾಟ ಮಂತ್ರ ಅಲ್ಲಿಂದನೇ ಶುರು ಆಗಿರ್ತಕ್ಕಂಥದ್ದು ಇದು ಮಾಟ ಮಂತ್ರ. ಇದೇನಾಗಿದೆ, ಕೆಟ್ಟದ್ದು ಬೇಗ ಗೊತ್ತಾಗುತ್ತೆ. ಇದ್ದಾರೆ ತುಂಬ ಜನ ಮಾಟ ಮಂತ್ರ ಇರ್ತಕ್ಕಂಥವ್ರು. ಅವ್ರಿಗೆ ಅದೇ ಮನಸ್ಥಿತಿ, ಅವ್ರಿಗೆ ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಏನಾಗುತ್ತೆ, ಒಬ್ಬನ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು, ಅವ್ರು ಖುಷಿ ಪಡಬೇಕು, ಅಥವಾ ಅದರಿಂದ ಅವರನ್ನು ಅಯ್ಯೋ ಅನ್ನಿಸಿ ಇವ್ರು ಜೀವನ ಮಾಡಬೇಕು. ಇವತ್ತಿನ ಕಾನೂನಾತ್ಮಕವಾಗಿ ಇನ್ನೊಬ್ಬನ ಎದುರಿಸೋಕ್ಕಾಗಲ್ಲ. ರಂಜಿತ್ ಏನ್ರಿ ಹ್ಞೂ ಅಂತಂದು ಏನು ಮಾಡ್ತಾರೆ. ಇದಕ್ಕೆ ಆ ರಂಜಿತ್ ಸ್ಟ್ರಾಂಗ್ ಆಗಿದ್ದರೆ ಮಾಟ ಮಂತ್ರ ಉಲ್ಟಾ ರಿಯಾಕ್ಟ್ ಆಗುತ್ತೆ. ಯಾವ ಲೆವೆಲ್ ಉಲ್ಟಾ ರಿಯಾಕ್ಟ್ ಆಗುತ್ತೆ ಅಂತಂದರೆ ನೆನೆಸ್ಕೋಬೇಕು. ಒಂದು ತಲೆಮಾರು ದೈವ ಬಲ, ಅದಕ್ಕೆ ಹೇಳ್ತಾ ಇರೋದು ದೈವ ಬಲವನ್ನು ಇನ್ಕ್ರೀಸ್ ಮಾಡಿ. ಹೆಂಗೆ ಇನ್ಕ್ರೀಸ್ ಮಾಡಬೇಕು? ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ. ಇದೆಯೋ ಇಲ್ವೋ, ನಿಮ್ಮ ಮನಸ್ಸು ಹೆಂಗಿರಬೇಕು? ಸನ್ಯಾಸಿ ಮನಸ್ಸು ಹೆಂಗಿರುತ್ತೆ ಹಂಗಿರಬೇಕು. ಒಳ್ಳೆ ಸನ್ಯಾಸಿ ಏನು ಮಾಡ್ತಾನೆ, ದಿನ ಧ್ಯಾನ ಮಾಡ್ತಾನೆ, ಅವ್ನಿಗೆ ಎಷ್ಟು ಬೇಕೋ ಆಹಾರವನ್ನು ಯೂಸ್ ಮಾಡ್ತಾನೆ, ಅವನೇನು ಬೇಕೋ ಸಿಂಪಲ್ಲಾಗಿರ್ತಾನೆ. ಆ ಮನಸ್ಸನ್ನು ಅದಕ್ಕೆ ಹೇಳಿದ್ದು ಫಸ್ಟು ನಿಮ್ಮಲ್ಲಿ ನೀವು ಹುಡುಕಿ. ಇವತ್ತಿನ ಜನ ಏನಾಗಿದೆ, ಒಂದು ಮನೆ ಕಟ್ಟೋದ್ವಾ ಇನ್ನೊಂದು ಮನೆ ತೊಗೋಬೇಕು, ಇನ್ನೊಂದು ಮನೆ ಕಟ್ಟೋದ್ವಾ ಇಲ್ಲ ಇನ್ನೊಂದು ಫಾರ್ಮ್ ಹೌಸ್ ತೊಗೋಬೇಕು, ಇನ್ನೊಂದು ಫಾರ್ಮ್ ಹೌಸ್ ಆಯ್ತಾ ಆ ಸಿಟಿಲಿ ಒಂದು ಮನೆ ತೊಗೊಳ್ಳೋಣ, ನನ್ನ ಮಗನ ಅಮೇರಿಕ ಕಳಿಸ್ತೀನಿ, ಕರೆಕ್ಟ್ ಆಯ್ತಾ, ಒಂದು ಈ ಕಾರ್ ತಗೊಂಡ್ವಾ, ಒಂದು ಇನ್ನೊಂದು ಏನೋ ಚಾರ್ಜರ್ ಕಾರ್ ತಗೊಳ್ಳೋಣ, ಇಲ್ಲ ಪೆಟ್ರೋಲ್ ಇದೆಯಾ ಬೇರೆ ಡೀಸೆಲ್ ಕಾರ್ ಒಂದು ತಗೊಳ್ಳೋಣ, ಹೊಸ ಮಾಡಲ್ ಬಂದಿದೆಯಪ್ಪ ಅದೊಂದು ಕಾರ್ ತಗೊಳ್ಳೋಣ. ವಾಚು ಚೇಂಜ್ ಆಗುತ್ತೆ, ಗಡಿಯಾರದ ಮುಳ್ಳು ಚೇಂಜ್ ಆಗಲ್ಲ. ನೀವು ವಾಚ್ಗೆ ಬೇಕಾದ್ರೆ ಒಂದು 10,000 ಕೊಡ್ತಿರೋ, 10 ಲಕ್ಷ ಕೊಡ್ತಿರೋ, 10 ಕೋಟಿನೂ ಕೊಡ್ಬೋದು, ಬಟ್ ಟೈಮಿಂಗ್ಸ್ ಒಂದೇ. ನೈಸ್ ಸರ್. ಮಾತಾಡ್ತಾ ವಿಚಾರಗಳೆಲ್ಲೆಲ್ಲೋ ಹೋಗ್ತಾ ಇದೆ. ಒಟ್ಟಲ್ಲಿ ಒಂದಷ್ಟು ಸೊಲ್ಯೂಷನ್ಗೂ ಬರೋಣ ಸರ್. ಈಗ ಸೊಲ್ಯೂಷನ್ ಬರೋಕ್ಕಿಂತ ಮುಂಚೆ ಇನ್ನೊಂದೇ ಒಂದು ಪ್ರಶ್ನೆ ನಾನು ಕಾಡ್ತಾ ಇದೆ. ಬೇರೆ ಧರ್ಮದಲ್ಲೆಲ್ಲ ತೊಗೊಂಡ್ರೆ ಜಾಸ್ತಿ ದೇವರುಗಳಿಲ್ಲ ಸರ್. ಈ ಕಡೆ ನೀವು ಯಾವುದನ್ನೇ ತೊಗೊಳ್ಳಿ, ಅಂದರೆ ಮುಸ್ಲಿಮ್ಸಲ್ಲಿ ತೊಗೊಂಡ್ರೆ ಅಲ್ಲಾ ಅಂತ ಮೇನ್ ಬರುತ್ತೆ, ಅಥವಾ ಕ್ರಿಶ್ಚಿಯನ್ ತೊಗೊಂಡ್ರೆ ಜೀಸಸ್ ಅಂತ ಬರುತ್ತೆ, ಸಿಖ್ ಧರ್ಮದಲ್ಲಿ ಅಥವಾ ವಾಟ್ಸ್ ಎವರ್ ಧರ್ಮಗಳಿರಲಿ ಜಾಸ್ತಿ ದೇವರುಗಳಿಲ್ಲ. ಬಟ್ ಹಿಂದೂ ಅಂತ ಧರ್ಮ ಬಂದಾಗ 330 ಕೋಟಿ ದೇವತೆಗಳು. ಈ ಕಡೆ ಶಿವ ಧರ್ಮಸ್ಥಳದಲ್ಲಿ ನಾವು ಮಂಜುನಾಥ ಅಂತ ಕರೆದ್ರೆ, ಇನ್ನೆಲ್ಲೋ ಒಂದು ಕಡೆ ತ್ರಯಂಬಕೇಶ್ವರ ಅಂತ ಕರಿತೀವಿ, ಕಾಳೇಶ್ವರ ಅಂತ ಕರಿತೀವಿ, ಇನ್ನೆಲ್ಲೋ ಒಂದು ಕಡೆ ಒಂದು ರೀತಿಲಿ ಹೆಸರುಗಳು ಚೇಂಜ್ ಆಗ್ತಾ ಇರುತ್ತೆ.
ವೆಂಕಟರಮಣ ಇಲ್ಲಿರ್ತಾನೆ, ಅಲ್ಲಿ ತಿರುಪತಿ ವೆಂಕಟರಮಣ, ಇಲ್ಲಿ ಶ್ರೀನಿವಾಸ, ಇನ್ನೊಂದು ಗೋವಿಂದ, ಅಲ್ಲಿ ನಾರಾಯಣ, ಇಲ್ಲಿ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ, ರಂಗನಾಥ. ಸೊ ರಂಗನಾಥ, ಅಲ್ಲಿ ನಮ್ಮ ಈ ಕಡೆ ಬಂದರೆ ತಿಮ್ಮರಾಯ ಸ್ವಾಮಿ. ಯಾವ ಒಂದು ದೇವರಿಗೆ ನಾಮಗಳು ಜಾಸ್ತಿ, ಓಕೆ, ಅವತಾರಗಳು. ಬಟ್ ಇಷ್ಟೊಂದು ಕೋಟಿ ದೇವರುಗಳು ನಮಗೆ ಯಾಕೆ ಬಂತು? ಎಸ್, ಗುಡ್ ಕ್ವಶನ್. ಸೊ ಇದು ಸನಾತನ ಧರ್ಮ ಹುಡುಕ್ತಾ ಹೋದರೆ ಒಂದೊಂದು ಹೊಸ ಉತ್ಖನನ ಮಾಡ್ತಾನೆ ಇರ್ತೀವಿ, ಹೊಸ ಸಿಗ್ತಾನೆ ಹೋಗುತ್ತೆ. ಇದೊಂದು ಕ್ಯೂರಿಯಾಸಿಟಿ ಇದೆ ನಮಗೂ ಕೂಡ. ಈಗ ನನಗೆ ಸಿಕ್ಕಿರ್ತಕ್ಕಂಥ ಕೆಲವು ಉತ್ಖನನ ನೀವು ಹೇಳಿದ್ರು ತುಂಬ, ಅಲ್ಲಿ ತ್ರಿಯಂಬಕೇಶ್ವರ ಇದ್ದಾನೆ, ಮಹಾಕಾಳ ಇದ್ದಾನೆ, ಇಲ್ಲ ಧರ್ಮಸ್ಥಳದ ಮಂಜುನಾಥ ಇದ್ದಾನೆ, ಇನ್ನೊಂದು ಕಡೆ ಇನ್ನೊಂದು ದೇವರಾಗಿದ್ದಾನೆ. ಸಿ ಎನರ್ಜಿ, ಆ ಭಗವಂತನ ಎನರ್ಜಿ ಏನಾಗುತ್ತೆ, ಒಂದು ಕಡೆ ಅದನ್ನು ಕಟ್ಟಾಕ್ಲಿಕ್ಕಾಗಲ್ಲ ಎನರ್ಜಿನ, ಒಂದು ಕಡೆ ಇರಿಸ್ಕೊಳಕ್ಕಾಗಲ್ಲ. ತುಂಬ ಕಣ ಇರುತ್ತೆ ಎನರ್ಜಿ. ಅಲ್ಲೊಂದು ದೇವಸ್ಥಾನಗಳು ಅದುವೇ ಯಾಕೆ ಈಗ ಒಂದೊಂದು ಏರಿಯಾಗಳಲ್ಲಿ ಬೆಂಗಳೂರಲ್ಲೇ ಒಂದೊಂದು ವಾರ್ಡ್ಗಳಲ್ಲೂ ಕೂಡ ದೇವಸ್ಥಾನಗಳಿವೆ, ಕಟ್ಕೋತಾರೆ ಎನರ್ಜಿಗೆ, ಪಾಸಿಟಿವ್ ಎನರ್ಜಿಗೆ. ಈ ಪಾಸಿಟಿವ್ ಎನರ್ಜಿ ಎಲ್ಲ ಭೂಮಂಡಲದಲ್ಲೂ ಹಬ್ಬಿದಾಗ ಏನಾಗುತ್ತೆ, ಎನರ್ಜಿ ಫ್ರೀಕ್ವೆನ್ಸಿ ಆಗುತ್ತೆ. ಇಲ್ಲಿ ಪೂಜೆಗಳಲ್ಲಿ ಮಾಡಿದಾಗ ಭಗವಂತ ತಲುಪ್ತಾ ಇರುತ್ತೆ, ಅವ್ರಿಗೂ ಬಲ ಸಿಗುತ್ತೆ. ದೇವರಿಗೂ 33 ಗಣಂಗ ಏನು ದೇವತೆಗಳಿಗಿದ್ದಾರಲ್ವ, ಅಷ್ಟೂ ಜನಕ್ಕೂ ಕೂಡ ಎನರ್ಜಿಯನ್ನು ಶೇರ್ ಮಾಡಿರ್ತಾರೆ. ಅದಕ್ಕೆ ಅದೊಂದೊಂದು ಎನರ್ಜಿ ಸಿಗ್ತಾ ಹೋಗುತ್ತೆ, ಒಂದೊಂದು ಎನರ್ಜಿಯನ್ನು ಪೂಜೆ ಮಾಡ್ತಾ ಹೋಗೋದು. ಓಕೆ, ಆ ಎನರ್ಜಿಗಳು ಪಾಸ್ ಆಗೋದಕ್ಕೆ ಇಷ್ಟು ನಿಯಮಗಳು, ಇಷ್ಟು ದೇವಸ್ಥಾನಗಳು ಬೇಕು. ಒಂದು ಕಡೆ ಇದ್ದಾಗ ಏನಾಗುತ್ತೆ, ಆ ಎನರ್ಜಿ ಜಾಸ್ತಿ ದೇವ್ರ ಹತ್ರಕ್ಕೆ ಹೋಗೋಕೆ ಆಗಲ್ಲ. ನೀವು ಅಂದ್ರೆ ಬೇರೆ ಧರ್ಮದಲ್ಲಿ ಎನರ್ಜಿಗಳು ಕಡಿಮೆ ಇದೆಯಾ? ಕಡಿಮೆ ಇರಲಿ ಅಂತ ಅಲ್ಲ, ಅಷ್ಟು ಇದಕ್ಕೆ ಕಂಪೇರ್ ಮಾಡಿದ್ರು ಕೂಡ ಅಲ್ಲಿ ಎನರ್ಜಿನ ಅಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ, ಅಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲ ಯಾಕೆ ಚರ್ಚ್ಗಳೇ ಆಗಿಲ್ವಾ? ಅಲ್ಲ, ಚರ್ಚ್ಗಳಾಗಿದೆ ಸರ್, ಬಟ್ ಒಂದೇ ದೇವರು, ಇಲ್ಲಿ ಯಾಕೆ ಇಷ್ಟೊಂದು ದೇವರು ಅಂತ? ಎನರ್ಜಿಗಳು ಜಾಸ್ತಿ ಇದೆ ನಿಮಗೆ ಇಲ್ಲಿ. ಭಗವಂತನಲ್ಲಿ ಎನರ್ಜಿಗಳು ಇರ್ತಾವಲ್ಲ, ಇಷ್ಟು ಮುಕ್ಕೋಟಿ ದೇವತೆಗಳೇನು ಇದಾರಲ್ಲ, ಎನರ್ಜಿಗಳು ಜಾಸ್ತಿ. ಅವೆಲ್ಲ ಯಾಕೆ? ಹೆಣ್ಣು ದೇವರು ದುರ್ಗೆ ಅಂತ ಕಾಣ್ತೀವಿ, ಚಾಮುಂಡೇಶ್ವರಿ ಅಂತ ಕಾಣ್ತೀವಿ, ಇನ್ನೊಂದು ಮುಳುಕಟ್ಟಮ್ಮ ಅಂತೀವಿ, ಇನ್ನೊಂದು ಬೇರೆ ಬೇರೆ ಹೆಸರಿನಲ್ಲೂ ಕೂಡ ಕಾಣ್ತೀವಿ. ಮುಳುಕಟ್ಟಮ್ಮ, ಜಲಗೇರಮ್ಮ, ಲಕ್ಷ್ಮಿ, ದುರ್ಗೆ, ಲಕ್ಷ್ಮಿ. ಈ 64 ಕೋಟಿ ದೇವತೆಗಳು ಇರ್ತಕ್ಕಂಥದ್ದವರು, ಅವ್ರಿಗೆ ಎನರ್ಜಿ ಬೇಕಲ್ಲ. ಈಗ ದುರ್ಗೆಗೆ ಮೊಸರು ಅನ್ನ, ಪುಳಿಯೋಗರೆ, ಚಿತ್ರಾನ್ನ ನೈವೇದ್ಯಕ್ಕೂ ನಾವು ಅರ್ಪಿಸ್ತೀವಿ, ಹೌದಲ್ವಾ? ಅದೇ ಜಲಗರಮ್ಮನಿಗೆ ನಾನ್ ವೆಜ್ಜು. ಸಿ ಎನರ್ಜಿ, ಬಟ್ ಅವ್ರು ತಿನ್ನಲ್ಲ, ಅವ್ರು ಸುತ್ತ ಇರ್ತಕ್ಕಂಥವ್ರು. ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಮನುಷ್ಯ ಎಷ್ಟಿದಾನೋ ಇದರ 100 ಪಟ್ಟು ಗಂಧರ್ವರಿದ್ದಾರೆ, ಬಟ್ ಕಾಣಲ್ಲ, ಗೊತ್ತಾಗೋದೇ ಇಲ್ಲ. ಎನರ್ಜಿ ಫ್ರೀಕ್ವೆನ್ಸಿ ಇದು. ಈಗ ಮಳೆ ಬರುತ್ತಪ್ಪ, ಈಗ ಯಾವುದೋ ಶುಭ ಕಾರ್ಯ ಮಾಡ್ತೀರ ಅಂದ್ಕೊಳ್ಳಿ, ದಿಢೀರಂತ ಮಳೆ ಬಂತು, ಕೆಲವರು ಶುಭ ಅಂತಾರೆ, ಇನ್ನು ಕೆಲವರು ಶುಭ ಕಾರ್ಯ ಮಾಡೋನು ಏನು ಮಾಡ್ತಾನೆ, ಅಯ್ಯೋ ಯಾಕಪ್ಪ ಮಳೆ ಬಂತು, ನಮ್ದೆಲ್ಲ ಪೆಂಡಲೆಲ್ಲ ಒದ್ದೆ ಆಗಿಬಿಡ್ತು, ಇನ್ನಿತರ ತೊಂದರೆ ಆಯಿತು ಅಂತಾರೆ. ಸಿ ಅಶ್ವಿನಿ ದೇವತೆಗಳು ಅವು ಕೂಡ ದೇವರೇ, ಎಲ್ಲವೂ ಶುಭಗಳೇ. ಅದಕ್ಕೆ ಹೇಳಿದ್ದು, ನಿಮ್ಮಲ್ಲಿಗೆ ನೀವು ಭಗವಂತನ ಹುಡುಕಿ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಸರ್, ಯಾವುದೇ ಜ್ಯೋತಿಷ್ಯದ ಕರೆಸಿ, ಅವ್ರು ಎಂಥ ಟಾಪ್ ಆಗಲಿ, ರಾವಣನ ಶಿಷ್ಯನೇ ಆಗಲಿ, ಏನೇ ಮಾಡಿ ಸರ್, ನಿಮ್ಮಲ್ಲಿ ನೀವು ಕ್ವಶನ್ ಮಾಡ್ಕೊಳ್ಳೋದೇ ಹೋದರೆ, ನಿಮ್ಮಲ್ಲಿ ನೀವು ಭಗವಂತನ ಹುಡುಕದೆ ಹೋದರೆ, ಏನೇ ಹೋಮ ಹವನ ಪೂಜೆ ಪುನಸ್ಕಾರಗಳು ಏನೇ ಮಾಡಿದ್ರು ವೇಸ್ಟು. ಸರಿ, ನಿಮ್ಮ ಪ್ರಕಾರ ಸರ್, ಈಗ ತುಂಬ ಬೇಗ ದೇವ್ರು ಒಲಿಬೇಕು ಅಂತಂದರೆ ಏನು ಮಾಡಬೇಕು? ಫಸ್ಟ್ ನಿಮ್ಮಲ್ಲಿ ಕ್ವಶನ್ ಮಾಡ್ಕೋಬೇಕು, ನಿಮ್ಮಲ್ಲಿ ಹುಡುಕಿ. ಫಸ್ಟ್ ನಿಮ್ಮಲ್ಲಿ ನೀವು ಹುಡುಕಿ. ಪ್ರತಿಯೊಬ್ಬನಲ್ಲೂ ಆತ್ಮ ಇದ್ಮೇಲೆ ಪರಮಾತ್ಮ ಇರ್ತಾನೆ. ಅಲ್ಲ, ದೇವರಿಗೆ ಕನೆಕ್ಟ್ ಆಗುವಂಥ ರೀತಿ ಯಾವುದು ಬೇಗ? ಧ್ಯಾನ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ಧ್ಯಾನದ ಹೆಸರು ಹೇಳಬೇಕು ಅಂತೇನಿಲ್ಲ, ಯಾವುದಾದ್ರು ಒಂದು ಅಗೋಚರವಾಗಿ ಶಕ್ತಿ ಇರ್ತದೆ, ಇಲ್ಲಿ ಇದೆ, ಅದನ್ನು ಕನೆಕ್ಟಿವಿಟಿ ತಗೊಳ್ಳಿ. ಆಯಿತು. ಈಗ ಎಲ್ಲ ಧರ್ಮದಲ್ಲೂ ಕೂಡ ಈ ತಲೆಗೆ ಬೆಲೆ ಕೊಡ್ತಾರೆ. ಕೆಲವರು ಟೋಪಿ ಹಾಕ್ತಾರೆ, ಕೆಲವರು ಪೇಟ ಹಾಕ್ತಾರೆ, ಕೆಲವರು ಗೂಢ ಮಾಡಿಸ್ಕೊತಾರೆ. ಈ ಚಕ್ರ ಆಕ್ಟಿವ್ ಆಗಬೇಕು. 7 ದಿನ 7 ಚಕ್ರ ಮನುಷ್ಯನಿರತಕ್ಕಂಥದ್ದು, ಹೌದಲ್ವಾ? 7 ದಿವಸ 7 ಚಕ್ರ. ಈ ಚಕ್ರ ಆಕ್ಟಿವ್ ಆದಾಗ ಜ್ಞಾನವನ್ನು ಕೊಡ್ತಾನೆ. ಫಸ್ಟ್ ಇದನ್ನು ಆಕ್ಟಿವ್ ಮಾಡಿ, ಇಲ್ಲ ಮನಸ್ಸನ್ನು ಆಕ್ಟಿವ್ ಮಾಡಿ. ಅದಕ್ಕೆ ನಿಮ್ಮಲ್ಲಿ ನೀವು ಹುಡುಕಿ. ನಿಮ್ಮಲ್ಲೇ ನೀವು ಏನು ಹುಡುಕಿಲ್ಲ ಅಂತಂದರೆ ವೈಜ್ಞಾನಿಕ ಯುಗದಲ್ಲಿ ತುಂಬ ಕಷ್ಟ ಸರ್. ನೀವು ಲಂಡನ್ ಯೂನಿವರ್ಸಿಟಿನಲ್ಲಿ ಓದ್ಕೊಬಂದು ಇಲ್ಲಿ ಬಂದು 1 ಕೋಟಿ ಸಂಬಳ ತಗೊಂಡು ಕೂಡ ಮನಃಶಾಂತಿ ಇಲ್ಲದಾದ್ಮೇಲೆ ಹೆಂಡತಿ ಒಂದು ಕಡೆಗೆ, ಮಕ್ಕಳು ಒಂದು ಕಡೆಗೆ, ಇನ್ನೊಬ್ರು ಒಂದು ಕಡೆಗೆ, ಬದುಕು ವೇಸ್ಟು. ಏನು ಮಾಡಿ ಏನು ಪ್ರಯೋಜನ? ಬರ್ತೀನಿ, ನನ್ನ ಹತ್ರ ಬಂದಿರೋ ಮೊನ್ನೆ ಒಬ್ಬರು ಕ್ಲೈಂಟು ಒಳ್ಳೆ ಕಂಪ್ನಿ, ಅವ್ರ ಹೆಸರು ಬೇಡ, ಒಳ್ಳೆ ಇರ್ತಕ್ಕಂಥವ್ರು. ಇಲ್ಲ ಹಿಂಗೆ ಆಗ್ಬಿಟ್ಟಿದೆ ಸರ್, ಒಂದು ವೆರಿ ಸಿಂಪಲ್ ಮ್ಯಾಟ್ರ್ ಅವ್ರಿಗೆ ಹೇಳಿದೆ. ನಾವು ಏನೋ ಒಂದು ಕೊಡ್ತೀನಿ ಸರ್, ಏನೋ ಒಂದು ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ನೀವು ಸ್ಟಾರ್ಟಿಂಗ್ ಆಗಲಿಲ್ಲ ಅವ್ರ ಕೈಲಿ, ಒಂದು 15 ದಿವಸ ಆಗಲಿಲ್ಲ. ಅನಂತರ ಇಲ್ಲ ನೀವು ಮಾಡಿ, ನಿಮ್ಮಲ್ಲೇ ಒಬ್ಬ ಇದನ್ನು ಭಗವಂತ ಹುಡುಕಿ.
ಅದೊಂದು ಏನಕ್ಕಂದರೆ ಈಗ ಜ್ಯೋತಿಷ್ಯ ಏನು ಗೊತ್ತಾ, ನೀವು ಹೋಗಿ ಕೇಳ್ತೀರ, ಅವ್ರು ಒಂದು ಸಾಂತ್ವನ ಹೇಳ್ತಾರೆ, ಕನ್ಸಲ್ಟೆನ್ಸಿ. ಹಿಂಗಿದೆಯಪ್ಪ, ಹಿಂಗೆ ಗ್ರಹಗಳಿದೆ, ಇಂಥ ದೇವಸ್ಥಾನಕ್ಕೆ ಹೋಗಿದ್ದಪ್ಪ, ಹಿಂಗೆ ಆಗೋಗುತ್ತೆ, ಇದು ಹಿಂಗಾಗುತ್ತೆ, ಈ ಥರ ಮಾಡ್ಕೊಳ್ಳಿ. ಒಂದು ಮನಃಶಾಂತಿ ನಿಮಗೂ ಸಿಗುತ್ತೆ. ಅದಕ್ಕೂ ಮೊದಲು ನೀವು ಫಸ್ಟು ನಿಮ್ಮಲ್ಲೇ ಹುಡುಕಿ. ಇದಕ್ಕೆ ಇನ್ನೊಂದು ಕಾರಣ ಇದೆ. ಅಷ್ಟಮ ಶನಿ ಬಂದಾಗ, 7 ವರ್ಷ ಶನಿ ಬಂದಾಗ, ಆತನ ಮೂಲ ಜಾತಕದಲ್ಲಿ ಶನಿ ನೆಗೆಟಿವ್ ಪ್ಲೇಸಲ್ಲಿ ಕೂತಿದ್ದಾಗ ಈ ಜ್ಞಾನವನ್ನೇ ಕೊಡಲ್ಲ. ಇದಕ್ಕೆ ಹೇಳ್ತೀರಾ, ಮೂಲ ಜಾತಕದ ನೆಗೆಟಿವ್ ಪ್ಲೇಸಲ್ಲಿ ಕೂತ್ಕೊಂಡ ಅಂತಂದರೆ ಆತನಿಗೆ ಜ್ಞಾನವನ್ನೇ ಕೊಡಲ್ಲ. ಹಂಗಾರೆ ತಪ್ಪು ನಮ್ದೆಲ್ಲ ಬಿಡಿ. ನಿಮ್ಮ ಆತ್ಮ ಇಂಥ ಕರ್ಮಗಳನ್ನು ಮಾಡಬೇಕು ಅಂತಿರುತ್ತೆ. ಅದು ಇನ್ನೊಬ್ಬ ಇರ್ತಾನೆ, ಗುರು ಒಳ್ಳೆ ಪ್ಲೇಸಲ್ಲಿ ಕೂತಿರ್ತಾನೆ, ಉಚ್ಚ ಸ್ಥಾನದಲ್ಲೋ ಅಥವಾ ಒಳ್ಳೆ ಪ್ಲೇಸಲ್ಲಿ ಕೂತಿರ್ತಾನೆ ಗುರು. ಆತನಿಗೆ ಭಯಂಕರ ಪಾಂಡಿತ್ಯವೂ ಇರ್ತವೆ. ಆದರೆ ಜಗತ್ತಿಗೆ ಆತನಿಂದ ಏನೂ ಉಪಯೋಗ ಇರಲ್ಲ. ಪಾಂಡಿತ್ಯ ಚೆನ್ನಾಗಿ ಗೊತ್ತಿರುತ್ತೆ. ಒಬ್ಬರು ಇಂಜಿನಿಯರ್ ಇದ್ದಾರೆ ನಮ್ಮ ಹತ್ರ, ಅವರು ಲೈಫ್ ಬೇಡ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಒಂದು ಬೆಟ್ಟದಲ್ಲಿ ಗುಹೆ ಒಳಗಡೆ ಹೋಗಿ ತಪಸ್ ಮಾಡಿಬಿಟ್ಟಿರ್ತಕ್ಕಂಥವ್ರು. ಈಗ ಅವರು ಒಂದು ಕಂಪ್ನಿ ಬಿಲ್ಡರ್ ಅವರು. ಆ್ಯಕ್ಚುಲಿ ಇಲ್ಲೇ ಶೇಷಾದ್ರಿಪುರಮಲ್ಲಿ ಇರ್ತಕ್ಕಂಥದ್ದು. ಎಲ್ಲವೂ ಬೇಡ, ಎಲ್ಲ ಏನು ಜಗತ್ತಲ್ಲಿ ಏನು ಎಲ್ಲ ಶೂನ್ಯ. ಬಟ್ ಅವರು ಒಂದು ಕರ್ಮ ಮಾಡೋಕ್ಕೆ ಬಂದಿದ್ದಾರೆ, ಇಲ್ಲೊಂದು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಭೂಲೋಕಕ್ಕೆ. ಅವ್ರ ಮುಖ ನೋಡೋದು ಬಂದರು. ಒಂದ್ಸಲ ನನ್ನ ಹತ್ರ ಮಾತಾಡಿದ್ರು, ಹಿಂಗಿದೆ ಸರ್, ಆ ಬೆಟ್ಟಕ್ಕೆ ಹೋಗಿದ್ರಲ್ಲ ಯಾಕೆ ಸರ್ ಅಂತ ಕೇಳಿದೆ. ಅವ್ರು ಖುಷಿ ಮಾಡ್ರು, ಸರ್ ಇರಿ ಸರ್ ಬಿಟ್ಟು ಓಡ್ ಬಂದ್ರು ನನ್ನ ಜೊತೆ. ಆವಾಗ ನಿಮ್ಗೆ ಗೊತ್ತು ಸರ್ ಬೆಟ್ಟಕ್ಕೆ ಹೋಗಿದ್ದು, ಗೊತ್ತಾಯ್ತು ಹೆಂಗೋ ಸಿಗ್ತಾ ಏನಾದರೂ ನಿಮಗೆ ಸಿಕ್ಕಿದೆ ಸರ್ ಇದೇ ಥರ. ಈಗ ನೀವು ಹೇಳಿರಲ್ಲ ಸರ್, ಅವ್ರು ಬೆಟ್ಟಕ್ಕೆ ಹೋಗಿದ್ದಾರೆ ಆಯಿತು, ಇವ್ರ ಮನೇಲಿ ಹಿಂಗಾಗಿದೆ ಅಂತ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅದು? ಕನೆಕ್ಟಿವಿಟಿ ಸಿಗುತ್ತೆ ಭಗವಂತ. ಈಗ ಬರ್ತೀವಿ, ಈಗ ನಿಮಗೆ ಈಗ ನೀವು ಫೋನ್ ಮಾಡಿದಾಗ ಏನು ಹೇಳಿದೆ ನಿಮ್ದು ಹೇಳಿ, ನಾನು ನಿಮ್ಗೆ ನೋಡಿರಲಿಲ್ಲ, ಮುಖಾಮುಖಿ ಭೇಟಿಯಾಗಲಿಲ್ಲ. ಫೋನಲ್ಲಿ ಹಿಂಗಾಗುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನಿಮ್ಮಲ್ಲಿ ನೀವು ಪ್ರಶ್ನೆ ಹಾಕಿ ಫಸ್ಟು, ನಿಮ್ಮಲ್ಲಿ ನೀವು ಭಗವಂತನ ಕಾಣಿ. ಇನ್ಫ್ಯಾಕ್ಟ್ ನಾನು ಒಂದು ಸತಿ ಸುಮ್ಮನೆ ಹಿಂಗೆ ಸರ್ ಯಾಕೋ ತುಂಬ ಬೇಜಾರಾಗ್ತಿದೆ ಅಂತಂದಾಗ ನನ್ನ ವೈಯಕ್ತಿಕವಾಗಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ತುಂಬ ಖುಷಿ ಆಯಿತು ಆ ಭಗವಂತನ ನೋಡಿ. ಆ ದೇವಸ್ಥಾನ ಅಲ್ಲಿ ಹೋದ್ರೇ ಏನೋ ಒಂದು ಖುಷಿ ಅನಿಸುತ್ತೆ. ಬಟ್ ಆ ದೇವಸ್ಥಾನದ ನೀವು ಓಡ್ ಬನ್ನಿ. ಆ ದೇವಸ್ಥಾನ ಯಾವುದು ಅಂತ ಗೊತ್ತಾಗಬೇಕು ಅಂತಂದರೆ ಇವ್ರನ್ನ ಮೀಟ್ ಮಾಡಬೇಕು. ಸೊ ಸರ್, ಈಗ ಗ್ರಹಗತಿಗಳ ಬಗ್ಗೆ ಒಂದೇ ಒಂದು ಇದು, ಶನಿ ದೋಷ, ಕುಜದೋಷ, ಎಲ್ಲ ರೀತಿಯ ಎಲ್ಲ ಮನುಷ್ಯನಿಗೂ ಯಾವುದಾದ್ರೂ ಒಂದು ದೋಷ ಇದ್ದಿದ್ದೇನೆ ಕನ್ಫರ್ಮ್. ದೋಷ ಇಲ್ದಿರೋ ವ್ಯಕ್ತಿ ಇಲ್ಲ, ಮತ್ತು ಕಷ್ಟ ಇಲ್ದಿರೋ ಜೀವನ ಇಲ್ಲ. ಸೊ ಈ ದೋಷಗಳ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಒಂದೇ, ಅಂದರೆ ಯಾವುದೇ ಒಂದು ದೋಷಕ್ಕೆ ಯಾವುದೋ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ನಿಮ್ಮ ಪ್ರಕಾರ ದೋಷ ಅಂತ ಬಂದಾಗ ನೀವು ದೋಷ ಇರಲಿ, ಈ ದೇವಸ್ಥಾನಕ್ಕೆ ಹೋಗಿ, ಯಾವ ದೇವಸ್ಥಾನಕ್ಕೆ ಹೋಗಿ ಬಿಟ್ಟರೆ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಯಾವುದೇ ದೇವಸ್ಥಾನ ಇದೆಯಾ ಸರ್ ನಿಮ್ಮ ಲಿಸ್ಟಲ್ಲಿ? ದೋಷ ಎಲ್ಲ ಪರಿಹಾರಕ್ಕೂ ಒಂದೇ ದೇವಸ್ಥಾನ ಇಲ್ಲ. ದೇವಸ್ಥಾನಕ್ಕೆ ಹೋಗ್ದೇನೋ ಪರಿಹಾರ ಮಾಡ್ತಕ್ಕಂಥದ್ದು ಉಂಟು. ದೇವಸ್ಥಾನಕ್ಕೆ ಹೋಗಲೇಬೇಡ, ಹೋಗೋ ಅವಶ್ಯಕತೆನೇ ಇರಲ್ಲ. ಏನು ಮಾಡಬೇಕು ಸರ್ ಮನೇಲಿ? ಅಲ್ಲ, ನಿಮ್ಮಲ್ಲಿ ನೀವು ಪ್ರಶ್ನೆ ಹಾಕಿ ಸರ್ ಫಸ್ಟು. ಪ್ರಶ್ನೆ ಹಾಕ್ತೀನಿ ಸರ್, ಬಟ್ ನಾವು ಏನು ಮಾಡ್ಬೇಕು ಹೇಳಿ? ಇವಾಗ ನಾನು ಪ್ರಶ್ನೆ ಹಾಕ್ಕೊಳ್ತೀನಿ. ಕೆಲವು ಮಂತ್ರಗಳಿವೆ, ಮಂತ್ರಗಳನ್ನ ಜಪ ಮಾಡಿ ಭಗವಂತನ ಆಹ್ವಾನ ಮಾಡ್ಕೋಬೋದು. ನಿಮ್ಮಲ್ಲಿ ನೀವು ಆಹ್ವಾನ ಮಾಡ್ಕೋಬೋದು. ಈಗ ಯಾವುದೇ ಜಾತಕ ತಗೊಂಡು ಪರಿಪೂರ್ಣವಲ್ಲ. ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕಷ್ಟ ಅನುಭವಿಸಿದ್ದಾರೆ, ವನವಾಸ ಹೋಗಿದ್ದಾರೆ, ಹೌದಲ್ವಾ? ಇಡೀ ಬ್ರಹ್ಮಾಂಡವನ್ನೇ ಗೆದ್ದಂಥ ಮಹಾನ್ ಪಂಡಿತ, ಪಾಂಡಿತ್ಯವನ್ನು ಪಡೆದಂಥವನು, 4 ವೇದಗಳಲ್ಲೂ ಕೂಡ ಚೆನ್ನಾಗಿ ತಿಳಿದಂಥ ಮಹಾನುಭಾವ ರಾವಣನಿಗೂ ಕೂಡ ಪ್ರಾಬ್ಲಮ್ ಇತ್ತು, ಹೌದಲ್ಲ? ಫಸ್ಟು ಅವರು ಉದ್ಧಾರ ಮಾಡ್ತಾರೆ, ಇವರು ಉದ್ಧಾರ ಮಾಡ್ತಾರೆ, ಇನ್ನೊಬ್ರು ನನಗೆ ಏನೋ ಕೊಟ್ಬಿಡ್ತಾರೆ, ಇನ್ನೊಬ್ರಿಂದ ನನಗೇನೋ ಉದ್ಧಾರ ಆಗುತ್ತೆ. ಯಾವುದೇ ಉದ್ಧಾರ ನಿಮ್ಮಿಂದ ನೀವು ಆಗ್ತಕ್ಕಂಥದ್ದು. ನಿಮ್ಮ ಒಳಗೆ ಇರ್ತಕ್ಕಂಥ ಆತ್ಮವನ್ನು ಪರಮಾತ್ಮನನ್ನಾಗಿ ಅದನ್ನು ಕನ್ವರ್ಟ್ ಮಾಡಿ, ಕ್ರೋಢೀಕರಣ ಮಾಡಿ ಭಗವಂತನ. ಈಗ ನೀವು ಹೇಳಿರಿ ಶನಿ ಇದೆ, ಶನಿ ಮಾತು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರ ನೀವು? ಎನರ್ಜಿಯನ್ನು ಆಹ್ವಾನ ಮಾಡಲಿಕ್ಕೆ, ಫ್ರೀಕ್ವೆನ್ಸಿನ ಆಹ್ವಾನ ಮಾಡಲಿಕ್ಕೆ. ನಿಮ್ಗೆ ಅದು ಉಚ್ಚಾರಣೆ ಮಾಡೋಕ್ಕಾಗಲ್ಲ. ಈಗ ಶನಿ ಮಂತ್ರವನ್ನು, ಶನಿ ಅಷ್ಟೋತ್ತರವನ್ನು ಅಥವಾ ಶನಿಯನ್ನು ಆಹ್ವಾನ ಈಗ ಹೇಳ್ತಾ ಅದು ಬರೋದು. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತು ಅದು ಚೆನ್ನಾಗೇ ಇರುತ್ತೆ ಅಂದ್ಕೊಳ್ಳಿ, ಅದು ಚೆನ್ನಾಗಿಲ್ಲ ಅಂತ ಒಂದು 100 ಜನ ಅಂದರೆ ಚೆನ್ನಾಗಿರಲ್ಲ ಅದು. ಅದೇ ಒಬ್ಬ ವ್ಯಕ್ತಿ ಚೆನ್ನಾಗಿದೆ ಅಂತ ಹೋಗಿ ಯೂಸ್ ಮಾಡಿದಾಗ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಥಿಂಕಿಂಗ್, ನಿಮ್ಮಲ್ಲಿ ಒಳಗಡೆ ಒಂದು ಆತ್ಮ ಇದೆ, ಅದಕ್ಕೆ ಪರಮಾತ್ಮನನ್ನಾಗಿ ಕ್ರೋಢೀಕರಣ ಮಾಡಿ ಅಷ್ಟೇ. ವೆರಿ ಸಿಂಪಲ್. ಚೆನ್ನಾಗಿ ಹೇಳಿದ್ರಿ. ಒಟ್ಟಿನಲ್ಲಿ ನಾನು ಪದೇ ಇವ್ರ ಹತ್ರ ಮಾತಾಡ್ತಾ ರಾವಣನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಬಂತು. ಒಂದು ದಿನ ರಾವಣನ ಬಗ್ಗೆ, ರಾವಣೇಶ್ವರನ ಬಗ್ಗೆನೇ ಮಾತಾಡೋಣ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಮಾತಾಡ್ತೀವಿ. ಒಟ್ಟಿನಲ್ಲಿ ಆಧ್ಯಾತ್ಮ ಚಿಂತಕರು ಮಾತಾಡಲಿಕ್ಕೆ ವರ್ಷಗಟ್ಟಲೆ ಬೇಕು ಸರ್. ಹೌದು, ಆಧ್ಯಾತ್ಮಿಕ ಚಿಂತಕರು ಆಗಿರುವಂಥ ಶ್ರೀಯುತ ಶ್ರೀ ನಮ್ಮ ಸಂಪತ್ ಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಖಂಡಿತವಾಗಿ ನಾನು ನಂಬರ್ ಕೊಟ್ಟಿರ್ತೀನಿ.
ವಾಟ್ಸಪ್ ಮಾಡಲಿ, ದಯವಿಟ್ಟು ನಿಮ್ಮ ಡೀಟೇಲ್ಸ್ನ ಕಳಿಸಿ, ಆಮೇಲೆ ಅಪಾಯಿಂಟ್ಮೆಂಟ್ನ ತಗೊಳ್ಳಿ. ಶುಕ್ರವಾರ, ಶನಿವಾರ, ಭಾನುವಾರ ಮಾತ್ರ ಅವ್ರು ಅವೈಲೇಬಲ್ ಇರ್ತಾರೆ. ಮಿಕ್ಕಿ ದಿನಗಳಲ್ಲಿ ಇವ್ರು ಸಿಗಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಮಾತ್ರ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಕೇಳೋ ಅಂಥ ವಿಚಾರಗಳಲ್ಲಿ ಫೈನಲ್ ಆಗಿ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ನಿಮಗೆ ಇವಾಗ ನಾನು ಹೇಳೋದಾದರೆ ಜನಗಳೆಲ್ಲ ಚೆನ್ನಾಗಿರ್ಬೇಕು ಅಂತಂದರೆ ಏನು ಮಾಡಬೇಕು? ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ. ಜನಗಳು ಕಷ್ಟಗಳಿಂದ ದೂರ ಬರಬೇಕು ಅಂದರೆ ವೆರಿ ಸಿಂಪಲ್ ಮ್ಯಾಟ್ರು ಸರ್. ಕಷ್ಟ ಅಂದ್ಕೊಂಡ್ರೆ ಕಷ್ಟ, ಅದು ಸುಖ ಅಂದ್ಕೊಂಡ್ರೆ ಸುಖ. ಕಷ್ಟ ಅಂದ್ಕೊಂಡ್ರೆ ಕಷ್ಟ. ಈಗ ಒಂದು ಯುದ್ಧ ಭೂಮಿಲಿ ಇರ್ತೀರಾ, 1000 ಜನ. ಈಗ ಕೆಲವು ಸಿನಿಮಾಗಳಲ್ಲಿ ನೋಡ್ತೀವಲ್ಲಪ್ಪ, ಒಬ್ಬ ನಾಯಕ ಏನು ಮಾಡ್ತಾನೆ, ಎಲ್ಲರನ್ನೂ ಕೂಡ ಹೊಡೆದಾಕ್ತಾನೆ. ಅದನ್ನು ಕಷ್ಟ ಅಂತ ಅನಿಸಲ್ಲ. ಕಥಾ ಹಂಗೆ ತೊಗೊಂಡ್ರೆ ಇಲ್ಲ, ಕಾಮನ್ ಜೀವನನೂ ಹಂಗೇನೆ. ಕಷ್ಟವನ್ನು ಕಷ್ಟವಾಗಿ ನೋಡೋಕೆ ಹೋಗ್ಬೇಡಿ, ಅದನ್ನು ಅನುಭವಿಸಿ, ಕಷ್ಟ ಕಳೆದೋಗುತ್ತೆ. ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ನಾನು ನಿಮಗೆ ತಲುಪಿಸಿದ್ದೀನಿ. ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ರೋ ಏನು ಕತೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವರು ಅನ್ನೋದು ತರ್ಕಕ್ಕೆ ನಿಲುಕದ ವಿಚಾರ. ದೇವರುಗಳನ್ನ ಪೂಜೆಗಳನ್ನ ಮಾಡೋರಿಗೆ ಒಂದೇ ಒಂದು ನಾನು ನಿಮಗೆ ವಿಚಾರ ಹೇಳ್ಬಿಡ್ತೀನಿ, ವಿತ್ ಯೋರ್ ಪರ್ಮಿಷನ್ ಸರ್. ಮೈ ಡಿಯರ್ ವೀವರ್ಸ್, ನೀವೆಲ್ಲರೂ ಯಾವುದೋ ಒಂದು ಸಂಕಷ್ಟದಲ್ಲಿ ಅಥವಾ ಕಷ್ಟದಲ್ಲಿ ಇದ್ದಾಗ ಅದನ್ನು ದೂರ ಆಗಬೇಕು ಅಂತ ಯಾರೋ ಗುರುಗಳ ಹತ್ರ ಭೇಟಿ ಮಾಡ್ತೀರಾ, ಯಾರನ್ನೋ ವಿಚಾರಿಸ್ಬಿಟ್ಟು ಯಾವುದೋ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತೀರ. ನಾನು ಪಾಲನೆ ಮಾಡೋದು ಅಥವಾ ನನ್ನ ಗುರುಗಳು ಯಾರೋ ಒಬ್ರು ಹೇಳಿರೋದನ್ನು ಹೇಳ್ತಾರಂಥ ಮಾತು, ವ್ರತಗಳಿಗೆ ಟೈಮ್ ಇದೆ, ವ್ರತಗಳಿಗೆ ನಿಯಮಗಳಿದೆ, ವ್ರತಗಳಿಗೆ ಇಷ್ಟೇ ವಾರ, ಇಷ್ಟೇ ದಿನ, ಇಷ್ಟೇ ಸಮಯ, ಇಷ್ಟೇ ಗಳಿಗೆ, ಇಷ್ಟೇ ಹಿಂಗೆ ಮಾಡಬೇಕು ಅಂತ ಇದೆ. ಈ ವ್ರತಗಳನ್ನ ಮಾಡದಿದ್ದರೂ ಕಷ್ಟಗಳನ್ನ ತೀರ್ದಿದ್ದವ್ರಿಗೆ ಒಂದೇ ಒಂದು ಚಿಕ್ಕ ಕೋರಿಕೆ ನಾನು ಕೇಳ್ಕೊಳ್ತಾ ಇರೋದು, ವ್ರತ ಹೆಚ್ಚ ಸೇವೆ ಹೆಚ್ಚ ಅಂತ ಬಂದರೆ ಸೇವೆನೇ ಹೆಚ್ಚಾಗುತ್ತೆ. ಸೇವೆಗೆ ಟೈಮ್ ಇಲ್ಲ, ಸೇವೆಗೆ ಇದು ನಿರ್ದಿಷ್ಟವಾದ ಆಕಾರ ಇಲ್ಲ, ಅಥವಾ ನಿರ್ದಿಷ್ಟವಾಗಿ ಹಿಂಗೆ ಮಾಡಬೇಕು ಅಂತ ಇಲ್ಲ. ಸೊ ಸೇವೆನ ಅನ್ಲಿಮಿಟೆಡಾಗಿ ಮಾಡ್ತಾ ಹೋಗ್ತಾ ಇರಿ. ಮನಸ್ಸೋ ಇಚ್ಛೆ ನಿಷ್ಕಲ್ಮಶವಾಗಿ ಸೇವೆಗಳನ್ನ ಮಾಡಿ. ವ್ರತಕ್ಕಿಂತ ಹೆಚ್ಚು ಸೇವೆಗಳೇ ತುಂಬ ಇದಾಗೋದು. ನೀವು ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿರ್ತೀರ, ನೀವು ದೇವಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಹಾಲಿನ ಅಭಿಷೇಕ ಕೊಟ್ಟು ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಟು ಅಥವಾ ಒಂದು 1000 ರೂಪಾಯಿ ಕೊಟ್ಟು ಹೂವಿನ ಅಲಂಕಾರ ಮಾಡಿಸಿರ್ತೀರ. ಅದೇ ದೇವಸ್ಥಾನದಲ್ಲಿ ಯಾವತ್ತಾದರೂ ಒಂದು ದಿನ ನೀವು ದೇವಸ್ಥಾನನ ಕ್ಲೀನ್ ಮಾಡೋದು, ದೇವಸ್ಥಾನ ಸ್ವಚ್ಛತೆ ಮಾಡೋದನ್ನು ಮಾಡಿರ್ತೀರಾ? ಇಲ್ಲ. ಇದು ಸೇವೆ. ದೇವರಿಗೆ ಮಾಡೋದು ಮಾತ್ರ ಅಲ್ಲ, ಈ ಸೇವೆಗಳನ್ನ ಮಾಡಿ ನಿಮಗಿದಾಗುತ್ತೆ. ಇನ್ನು ಸರ್ ಹತ್ರ ಮಾತಾಡ್ತಾ ಶನಿ ದೋಷ, ಕುಜ ದೋಷ ಈ ಥರ ಇರೋರೆಲ್ಲರೂ ಭಯ ಪಡ್ತಾ ಇರ್ತಾರೆ. ಯಾವುದೇ ಶನಿ ದೋಷ ಅಥವಾ ಯಾವುದೇ ಇದ್ರೂ ಒಬ್ಬ ಗುರುಗಳಿರೋ ಮಾತು ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ಇದನ್ನು ಮಾಡಿದ್ರೆ ಒಳ್ಳೆಯದು. ಕಷ್ಟದಲ್ಲಿರೋರಿಗೆ ಅಥವಾ ತುಂಬ ಬಡವರಿಗೆ ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಆಗೋ ಖರ್ಚನ್ನು, ಆ ಸೇವೆ ದುಡ್ಡನ್ನ ಇವ್ರಿಗೆ ಕೊಡಿ, ಒಳ್ಳೆಯದಾಗತ್ತೆ ನೋಡಿ. ಅಲ್ಲೋಗಿ ನೀವು ಯಾವುದೋ ಒಂದು ದೇವಸ್ಥಾನದಲ್ಲಿ ಸೇವೆ ಮಾಡಿಸ್ತಿದ್ದೀರಾ ಅಂತಂದರೆ ಆ ದೇವಸ್ಥಾನಕ್ಕೆ ಹೆಚ್ಚಾಗಿ ಇಲ್ಲಿ ಬಡವರಿಗೆ ಬಗ್ಗರಿಗೆ ಒಂದು ಸೇವೆನ ಮಾಡಿ. ಯಾರಿಗೋ ಒಬ್ರಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸೇವೆ ಮಾಡಿ, ಯಾರೋ ಒಬ್ರಿಗೆ ಅನ್ನದಾನ ಮಾಡಿಸಿ, ಯಾರಿಗೋ ಒಬ್ರಿಗೆ 1 ತಿಂಗಳು ರೇಷನ್ನ ಕೊಡಿಸಿ. ಈ ಭಗವಂತ ನಿಮ್ಮನ್ನೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ, ನಿಮ್ಮನ್ನು ಕಾಪಾಡ್ತಾನೆ. ಖಂಡಿತವಾಗ್ಲೂ ಸೇವೆಗಳಂದರೆ ಇದನ್ನು ವ್ರತಗಳಿಗೂ ಹೆಚ್ಚಾಗಿ ಮುಖ್ಯವಾಗಿರುವಂಥ ಸೇವೆಗಳನ್ನ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಲೈಫು ಚೆನ್ನಾಗಿರುತ್ತೆ ಅಂತ ನಂಬಿರೋ ನಾನು ಯದ್ಭಾವಂ ತದ್ಭವತಿ ರೂಪಂ ಅಂತ ಹೇಳ್ತಾ ಮತ್ತೊಮ್ಮೆ ಇವರೆಲ್ಲರ ಮುಖಾಂತರ, ನನ್ನ ಮುಖಾಂತರ ನಿಮಗೆ ಅನಂತ ಕೋಟಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇವತ್ತು ನಿಮ್ಮ ಗುರುವಿನ ಹುಟ್ಟಿದ ಹಬ್ಬ, ಅವ್ರಿಗೂ ಅಷ್ಟೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ಮುಂದೆ ಕೂತಿರುವಂಥ ಗುರು ಸಮಾನ ಇರುವಂಥ ನಿಮಗೂ ಅಷ್ಟೇ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನೋಡಿದಂಥ ಎಲ್ಲ ನಮ್ಮ ಪ್ರೀತಿಯ ವ್ಯೂವರ್ಸ್ಗೆ, ಬಂಧು ಬಾಂಧವರಿಗೆ, ನೀವೇ ನಮ್ಮ ಬಂಧು, ನೀವೇ ನಮ್ಮ ಬಳಗ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಉತ್ತರ ಸಿಕ್ಕದಾಗೆ ಇದೆ, ಉತ್ತರ ಪಡೆದಾಗೆ ಇದೆ, ಅರ್ಥವಾಗದೇ ಇರೋ ಥರ ಇದೆ, ಅರ್ಥವಾಗದೇ ಇದ್ದರೂ ಅರ್ಥವಾಗಿರೋ ಥರ ಇದೆ. ಇದುವೇ ದೇವರು. ತರ್ಕಕ್ಕೆ ನಿಲುಕದ ವಿಚಾರಗಳನ್ನ ಮಾತಾಡ್ತಾ ಎಷ್ಟೋ ರೀತಿಯಲ್ಲಿ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಒಟ್ನಲ್ಲಿ ಒಂದು ತಿಳ್ಕೊಳ್ಳಿ, ಇವ್ರು ಹೇಳಿದ ಸಿಂಪಲ್ ಮಾತು ನಿಮ್ಮಲ್ಲಿ ಹುಡುಕಿ, ನಿಮ್ಮಲ್ಲಿ ಪ್ರಶ್ನೆ ಹಾಕಿ, ನಿಮ್ಮಲ್ಲಿ ಕೇಳ್ಕೊಳ್ಳಿ, ಅದನ್ನ ಕಲ್ತ್ಕೊಂಡ್ರೆ ಮುಗಿತು ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ಸ್ವಲ್ಪ ಮಿಸ್ಮಿ ಜಾಸ್ತಿ ಬಸ್ಮಿ ಚಡಬಾಯ್ ಚೇಕೇರ್. ಇದಾಗಿತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮ, ವೈಜ್ಞಾನಿಕ ಬದುಕಿನಲ್ಲಿ ಆಧ್ಯಾತ್ಮಿಕ ಚಿಂತನೆ. ಸರ್, ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀನಿ. ನಾನು ಮಾಯಕರ್ ರಂಜಿತ್ ವರಾಯು. ಚಡಬಾಯ್ ಚೇಕೇರ್. ಲಾಟ್ಸ್ ಆಫ್ ಲವ್. ನಮಸ್ಕಾರ.